ನಮಸ್ತೆ. ಈ ಪೈಲ್ಸ್ ಸಂಬಂಧಿತ ಕಾಯಿಲೆಗಳು ಏನಿದಾವೆ, ಇದರಲ್ಲಿ ಅದನ್ನ ವೈದ್ಯರು ತಪಾಸಣೆ ಮಾಡುವಂಥದ್ದು ಬಹಳ ಮುಖ್ಯ ಇರುತ್ತೆ. ಸುಮಾರು ಸಲ ರೋಗಿಗಳು ಅಲ್ಲಿ ನಮ್ಮ ಮಲತ್ಯಾಗ ಮಾಡುವಂಥ ಸ್ಥಳದಲ್ಲಿ ನೋವಿದೆ, ಉರಿ ಇದೆ ಅಂತ ಹೇಳಿ ಕೆಲವು ಆಹಾರದಲ್ಲಿ ಉಷ್ಣ ಶೀತ ಅಂತ ಬದಲಾವಣೆ ಮಾಡುವಂಥದ್ದು, ಕೆಲವು ಆಯಿಂಟ್ಮೆಂಟ್ಗಳನ್ನ ಹಾಕೊಳ್ತಾ ಅದನ್ನು ದೀರ್ಘಕಾಲದವರೆಗೆ ಬಿಡುವಂಥದ್ದು ಮಾಡ್ತಾರೆ. ಕೆಲವು ಸಲ ವೈದ್ಯರುಗಳ ಹತ್ರ ಹೋದರೂ ಕೂಡ ತಮ್ಮ ಮುಜುಗರದಿಂದಲೋ ಅಥವಾ ಅಲ್ಲಿ ಡಾಕ್ಟರ್ ಹತ್ರ ಸೌಲಭ್ಯ ಇಲ್ಲದಿದ್ದಾಗಲೋ ಅವರ ಮಲದ್ವಾರದ ಪ್ರದೇಶವನ್ನು ತಪಾಸಣೆ ಮಾಡಿರೋದಿಲ್ಲ. ಸೊ ಇದರಿಂದಾಗಿ ಕೆಲವು ಸಲ ಕಾಯಿಲೆ ಬೆಳೆದು ಮುಂದೆ ಸಮಸ್ಯೆ ಆಗುತ್ತೆ. ಸೊ ಆ ಥರ ಒಬ್ಬರು ಗ್ರೇಡ್ 5 ಫಿಸ್ಟುಲಾ ಅಂದರೆ 5ನೇ ಹಂತದಲ್ಲಿ ಅತಿ ಹೆಚ್ಚು ಪ್ರಾಬ್ಲಮ್ ಆಗಿರುವಂಥ ಫಿಸ್ಟುಲದ ಚಿಕಿತ್ಸೆಯನ್ನು ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಾಡಿದ ನಂತರ ಅವರ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಅದನ್ನು ನಾವು ಕೇಳೋಣ. ನಂತರ ವೈದ್ಯಕೀಯ ತಪಾಸಣೆ ಮಾಡುವಾಗ ಯೋಗಕ್ಷೇಮ ಆಸ್ಪತ್ರೆಯಲ್ಲಿ ಇದನ್ನು ಅತ್ಯಂತ ಖಾಸಗಿಯಾಗಿ ನಾವು ಪೈಲ್ ಸಂಬಂಧಿತ ತಪಾಸಣೆಗಳನ್ನು ಮಾಡ್ತೀವಿ. ರೋಗಿಗೆ ಆ ಪಾರ್ಟನ್ನು ನೋಡೋಕ್ಕೆ ಸಾಧ್ಯ ಇಲ್ಲದೆ ಆಗೋದ್ರಿಂದ ಹಾಗೂ ಅದು ಸ್ವಲ್ಪ ಒಳಭಾಗದಲ್ಲಿ ಕಾಯಿಲೆ ಆಗೋದ್ರಿಂದ ಅವರಿಗೆ ಅದರದ್ದು ವಿಡಿಯೋ ಕೂಡ ಸಿಗತ್ತೆ. ಅವರ ಅಂಗಗಳು ಅದು ಕಾಯಿಲೆ ಯಾವ ಸ್ಥಿತಿಯಲ್ಲಿದೆ ಅಂತೇಳಿ ನೋಡೋಕೆ ಒಂದು ಚಾನ್ಸ್ ಕೂಡ ಸಿಗತ್ತೆ. ಬೇರೆ ಎಲ್ಲ ತಲೆನೋವು, ಹೊಟ್ಟೆ ನೋವಿಗೆ ಹೆಂಗೆ ನಾವು ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋತೀವೋ ಅದೇ ಥರ ಇದು ಒಂದು ಕಾಯಿಲೆ ಆಗಿರೋದ್ರಿಂದ ಯಾವುದೇ ರೋಗಿಗಳು ಅದರ ಬಗ್ಗೆ ಮುಜುಗರ ಪಡದೆ ಸೂಕ್ತವಾಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು. ಬರೀ ಹೋಗಿ ಚೀಟಿ ಬರ್ಸ್ಕೊಂಬರೋ ಅಂಥದ್ದಾಗಿರಲ್ಲ. ಸೊ ಅಂಗವನ್ನು ಕರೆಕ್ಟಾಗಿ ಯಾವ ಡಾಕ್ಟರ್ ತಪಾಸಣೆ ಮಾಡ್ತಾರೋ ಅದನ್ನು ಚೆಕಪ್ ಮಾಡಿಸ್ಕೊಂಡು ಈ ಕಾಯಿಲೆಯಿಂದ ಬೇಗ ಗುಣ ಆಗಬೇಕು. ಇದನ್ನು ವರ್ಷಗಟ್ಟಲೆ ಹೇಳ್ಕೊಂಡು 10 ವರ್ಷ 15 ವರ್ಷ ಈ ಥರ ಯಾರೂ ಇದರಲ್ಲಿ ಸಫರ್ ಆಗಬಾರ್ದು ಅಂತೇಳಿ ನನ್ನ ಕೋರಿಕೆ. ನನ್ನ ಹೆಸರು ಮನೆ. ನನಗೆ ಪಿಸ್ತೂರ್ ಅಂತ ಹೇಳಿ ಒಂದು ಕಾಯಿಲೆ ಇತ್ತು. ಅದು ನಮಗೆ ಪಿಸ್ತೂರ್ ಅಂತ ಯಾರೂ ಹೇಳಲಿಲ್ಲ. ಇಲ್ಲಿ ಬಂದಾಗ ಅದು ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಇದು ಪಿಸ್ತೂರ್ ಅಂತ ಗೊತ್ತಾಗಿದ್ದು. ಆಗ ನೋವು ಅಂತ ಹೇಳಿದ್ರೆ ನನ್ನ ಬ್ಯಾಕ್ ಸೈಡಲ್ಲಿ ತುಂಬ ನೋವು, ತುಂಬ ಒಂಥರ ಜುಮ್ಮು ಆಗಿ ನೋವು. ನಿದ್ರೆ ಮಾಡೋಕ್ಕೂ ಆಗೋದಿಲ್ಲ, ಮಲಗೋಕ್ಕಾಗೋದಿಲ್ಲ, ಏನು ಊಟ ಮಾಡೋಕ್ಕೆ ಏನೂ ಆಗ್ತಾಯಿಲ್ಲ, ತುಂಬ ನೋವಿತ್ತು. ಆ ನೋವಲ್ಲೇ ನಾನು ಫುಲ್ ವೀಕ್ ಆಗಿಬಿಟ್ಟಿತ್ತು. ಅದು ಆಪ್ರೇಷನ್ ಆಗಿದ ಮೇಲೆ ಒಂದು ಚೂರು ನೋವು ಯಾವುದು ಏನು ತೊಂದರೆ ಇಲ್ಲ. ನನಗೆ ಒಂದು ನೋವು ಬರ್ತದೆ, ನಾನು ಮಡಿಕೇರಿ ಹೋಗ್ಬಿಟ್ಟು ಒಂದು ಡಾಕ್ಟರ್ ತೋರಿಸೋದು, ಅವರು ಮಾತ್ರೆ ಕೊಡ್ತಾರೆ, ಅದು ತಿನ್ನೋದು. ಆಗ ಸುಮಾರು ದಿವಸ ನೋವು ಇರೋದಿಲ್ಲ. ಪುನಃ ಒಂದು 2 ತಿಂಗಳ ಕಳೆದಕ್ಕೆ ಪುನಃ ನೋವು ಸ್ಟಾರ್ಟ್ ಆಗ್ತದೆ. ಪುನಃ ಹೋಗ್ಬಿಟ್ಟು ಅದು ಮಾತ್ರೆ ತಗೊಂಡು ತಿಂತಾ ಇದ್ದೀನಿ. ಆಗ ಕಮ್ಮಿ ಆಗ್ತಾಯಿತ್ತು, ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ನಾನು ಕಮ್ಮಿ ಅಂತ ಹೇಳಿದ್ರೆ 1 ವರ್ಷ ಹತ್ರ ಆ ಥರನೇ ಮಾತ್ರೆ ತಿನ್ಕೊಂಡು ಇತ್ತು. ಇಲ್ಲಿ ಹೋದರೆ ಕಮ್ಮಿ ಆಗೋದಿಲ್ಲ, ಅದು ಸ್ಲೋ ಆಗ್ತದೆ, ಸುಮಾರು ದಿವಸ ಮಾತ್ರೆ ಕುಡಿಬೇಕಾದ್ರೆ ಹಂಗೆ ಹೀಗೆಲ್ಲ ಸುಮಾರು ಜನ ಹೇಳಿದ್ರು. ಆದರೆ ನನಗೇನು ತೊಂದರೆ ಆಗಿಲ್ಲ. ನನಗೆ ಒಂದೇ ಒಂದು ತಿಂಗಳೊಳಗೆ ಫುಲ್ ಕ್ಲಿಯರ್ ಆಯಿತು. ಅದನ್ನು ಸುಮಾರು ಡಾಕ್ಟರ್ಗಳ ಹತ್ರ ತೋರಿಸಿದ್ದು. ಅವರೆಲ್ಲ ಇಲ್ಲಿ ಆಗೋದಿಲ್ಲ, ನೀವು ಮೈಸೂರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಮಣಿಪಾಲ್ಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು. ಮತ್ತು ನಾನು ಯೋಗಕ್ಷೇಮ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ತೋರಿಸಿದಾಗ ಅವರು MRI ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಕಳಿಸಿದ್ರು. ಮೈಸೂರು ಹೋಗ್ಬಿಟ್ಟು MRI ಸ್ಕ್ಯಾನಿಂಗ್ ಮಾಡಿ ಅವತ್ತೇ ಬಂದ್ಬಿಟ್ಟು ತೋರಿಸಿದ್ರು. ತೋರಿಸೋತ್ತಿಗೆ ನಿಮಗೆ ಸ್ವಲ್ಪ ಜಾಸ್ತಿ ಆಗಿದೆ ಕಾಯಿಲೆದು, 3-4 ಜಾಗದಲ್ಲಿ ಕ್ಯೂ ಆಗಿದೆ, ಇಮಿಡಿಯೆಂಟ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಮತ್ತು ಅವರೇ ಆಪ್ರೇಷನ್ ಮಾಡಿಕೊಟ್ರು. ನನಗೆ ಈಗ ಏನು ತೊಂದರೆ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. 1 ತಿಂಗಳಲ್ಲಿ ಫುಲ್ ಕ್ಲಿಯರ್ ಆಗಿದೆ ನನಗೆ. ಮತ್ತೊಂದು 2 ತಿಂಗಳು ಮಾತ್ರೆ ಕುಡಿತಾ ಇತ್ತು. ಈಗ ಎಲ್ಲ ವಾಸಿಯಾಗಿದೆ, ಏನು ತೊಂದರೆ ಇಲ್ಲ. ಇವತ್ತು ನಾನು ಡಾಕ್ಟರ್ ಸ್ಪೆಷಲಾಗಿ ನೋಡೋಕ್ಕೆ ಬಂದಿದ್ದೀನಿ. ನೋಡ್ಬಿಟ್ಟು ಅವ್ರಿಗೆ ಧನ್ಯವಾದ ಹೇಳ್ಬಿಟ್ಟು ಹೋಗೋಕ್ಕೆ ಹೊರಟಿದ್ದೀನಿ.